ದೆಹಲಿಗೆ ಹೊರಟಿದ್ದೀರಾ ಸರ್? ಏನು ದೆಹಲಿಗೆ ಹೋಗ್ತಿದ್ದೀರಾ? ನಾಳೆ 12 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ. ಒಂದು 4 ದಿನದಿಂದೆ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ವಿಜೇಂದ್ರ ಅವರು ಹೋಗಿ ಈ ಮತದಾನ ಆಗಿದೆಯಲ್ಲ, ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ಬರು, ಆದರೆ ಗೆದ್ದಿದ್ರೂ ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು BJPಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂಥ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದ್ದೀರಿ. ಅವರು ರಿಪೋರ್ಟ್ ಕೊಡ್ತಾರೆ, ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಗೊತ್ತಾಗಿದೆ ಸರ್, ಎಷ್ಟು ಜನ ಹೆಸರು ಕೊಡ್ತಾರೆ? ಡೌಟ್ಸ್ ಇದೆ, ಆದರೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನು ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಯಾರೋ ಕೆಲವ್ರು ಹೇಳ್ತಾ ಇದ್ದಾರಂತೆ, ಏನೋ ಅಭಿವೃದ್ಧಿಗೋಸ್ಕರ ದುಡ್ಡು ತಿಂದುಬಿಟ್ಟು ಚೆಂದಾಗಿ ಚೆಂದ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿಗೆ ಮಾಡ್ತೀರಿ. ಅವ್ರ ಅಭಿವೃದ್ಧಿ, ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ಕೆ ಮಾಡಿರೋ ಅಷ್ಟೇ. ಅದು ಇನ್ನೇನು ಏರಿಯಾ ಅಭಿವೃದ್ಧಿ ಮಾಡೋಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. ದೆಹಲಿಗೆ ಹೊರಟಿದ್ದೀರಾ ಸರ್? ಏನು ದೆಹಲಿಗೆ ಹೋಗ್ತಿದ್ದೀರಾ? ನಾಳೆ 12 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಅಪಾಯಿಂಟ್ಮೆಂಟ್ ಕೇಳಿದ್ರಿ. ಒಂದು 4 ದಿನದಿಂದೆ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ವಿಜೇಂದ್ರ ಅವರು ಹೋಗಿ ಈ ಮತದಾನ ಆಗಿದೆಯಲ್ಲ, ಅದರಲ್ಲಿ ಯಾರು ಕ್ರಾಸ್ ಮತದಾನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ಮಾಹಿತಿಯನ್ನು ಕೊಡ್ತೀನಿ. ನಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಇಬ್ಬರು, ಆದರೆ ಗೆದ್ದಿದ್ರೂ ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು BJPಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂಥ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಈಗಾಗಲೇ ಸಮಿತಿ ನೇಮಕ ಮಾಡಿದ್ದೀರಿ. ಅವರು ರಿಪೋರ್ಟ್ ಕೊಡ್ತಾರೆ, ಇವತ್ತು ಅಥವಾ ನಾಳೆಯಲ್ಲಿ ರಿಪೋರ್ಟ್ ಕೊಡ್ತಾರೆ. ಅದನ್ನು ಕೂಡ ಕೇಂದ್ರಕ್ಕೆ ಕಳಿಸ್ಕೊಡ್ತಾರೆ. ಗೊತ್ತಾಗಿದೆ ಸರ್, ಎಷ್ಟು ಜನ ಹೆಸರು ಕೊಡ್ತಾರೆ? ಡೌಟ್ಸ್ ಇದೆ, ಆದರೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನು ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಯಾರೋ ಕೆಲವ್ರು ಹೇಳ್ತಾ ಇದ್ದಾರಂತೆ, ಏನೋ ಅಭಿವೃದ್ಧಿಗೋಸ್ಕರ ದುಡ್ಡು ತಿಂದುಬಿಟ್ಟು ಚೆಂದಾಗಿ ಚೆಂದ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿಗೆ ಮಾಡ್ತೀರಿ. ಅವ್ರ ಅಭಿವೃದ್ಧಿ, ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ಕೆ ಮಾಡಿರೋ ಅಷ್ಟೇ. ಅದು ಇನ್ನೇನು ಏರಿಯಾ ಅಭಿವೃದ್ಧಿ ಮಾಡೋಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ.